ಡಿಸೆಂಬರ್ 23ರಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸಕಲೇಶಪುರ ಪಟ್ಟಣಕ್ಕೆ ಆಗಮಿಸುತ್ತಿದ್ದು, ನಮ್ಮ ಕ್ಷೇತ್ರದಲ್ಲಿ ಪ್ರಗತಿಯಲ್ಲಿರುವ ಕೇಂದ್ರ ಸರ್ಕಾರದ ಯೋಜನೆಗಳಾದ ರಾಷ್ಟ್ರೀಯ ಹೆದ್ದಾರಿ 75ರ ಅವೈಜ್ಞಾನಿಕ ಕಾಮಗಾರಿ ಹಾಗೂ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ಚೌಲಗೆರೆ ಟೋಲ್ ಪ್ಲಾಜಾದಲ್ಲಿ ಸುಂಕ ವಸೂಲಾತಿಗೆ ಮುಂದಾಗಿರುವ ಸಂಬಂಧ ಹಾಗೂ ಆಲೂರು ತಾಲೂಕು ಕೇಂದ್ರದಲ್ಲಿ ರೈಲು ನಿಲುಗಡೆಯು ರದ್ದಾಗಿರುವ ವಿಷಯಗಳ ಕುರಿತಾಗಿ ಗಮನ ಸೆಳೆದು ನಮ್ಮ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿ ಮನವಿ ಸಲ್ಲಿಸಲಾಗುವುದು ಎಂದು ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ಅವರು ಆಲೂರು ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಜೊತೆಗೆ ತಾಲೂಕಿನ ವಿವಿಧ ಸಮಸ್ಯೆಗಳ ಬಗ್ಗೆ ಮಾತನಾಡಿದರು. ನಾವುಗಳು ನಮ್ಮ ಜಾತ್ಯತೀತ ಜನತಾದಳ ಮಂಜೂರು ನೇತೃತ್ವದಲ್ಲಿ ಮತ್ತು ಅನೇಕ ಜನಪರ ಸಂಘಟನೆಗಳು ಬಹಳ ವರ್ಷಗಳಿಂದ ಮಾಡಿದಂತ ಹೋರಾಟದ ಪರವಾಗಿ ಅಂತಿಮವಾಗಿ ಆಲೂರು ಟೌನ್ನಲ್ಲಿ ರೈಲು ನಿಲುಗಡೆಯ ಆದೇಶ ಆಗಿತ್ತು. ಅದರಿಂದ ತುಂಬಾ ಅನುಕೂಲ ಆಗಿತ್ತು ಜನರಿಗೆ. ನಮ್ಮ ಹಿಂದಿನ MP ಅವರು, ಪ್ರಜ್ವಲ್ ಅವರು ಎಲ್ಲರೂ ಕೂಡ ಹೋರಾಟ ಮಾಡಿ ಅದಕ್ಕೆ ಅವಕಾಶ ಕೊಟ್ಟಿದ್ರು. ಆದರೆ ಈಗ ಇದ್ದಕ್ಕಿದ್ದಾಗೆ ಆ ನಿಲುಗಡೆಯನ್ನು ರದ್ದುಪಡಿಸಿದ್ದಾರೆ. ಅಧಿಕಾರಿಗಳಿಗೆ ಕನಿಷ್ಠ ಸಾಮಾನ್ಯ ಜ್ಞಾನ ಇಲ್ಲ. ಅದೇ ರಾಜಕೀಯ ಪ್ರೇರಿತನೋ ಯಾವ ಕಾರಣಕ್ಕೆ ನಿಲ್ಲಿಸಿದರೆ ಅದು ಸೇವಾ ಇಲಾಖೆ, ಅದು ರೈಲ್ವೆ ಸೇವಾ ಇಲಾಖೆ, ಲಾಭದಾಯಕ ಇಲಾಖೆ ಅಲ್ಲ. ಅದು ಹಾಸನದಿಂದ ಸಕಲೇಶಪುರ 40 ಕಿಲೋಮೀಟರ್, ಇದು 15 ಕಿಲೋಮೀಟರ್ ಇದೆ. ಹಾಸನದಿಂದ ಆಲೂರು ಬಹಳ ಅತ್ಯಗತ್ಯ ಇದೆ. ಯಾವ ಕಾರಣಕ್ಕಾಗಿ ಪುನಃ ನಿಲ್ಲಿಸಿದ್ದಾರೆ ಇದನ್ನ ರೈಲ್ವೆ ಇಲಾಖೆಯವರು ಪ್ರಜೆಗಳಿಗೆ, ಇಲ್ಲಿ ನಮ್ಮ ಆಲೂರಿನ ತಾಲೂಕಿನ ಜನಕ್ಕೆ ಇದಕ್ಕೆ ವಿವರಣೆ ಕೊಡಬೇಕು. ಏಕಾಏಕಿ ಹಾಗೆ ನಿಲ್ಲಿಸೋದು ಜನ ವಿರೋಧಿ ಆಗುತ್ತೆ ಮತ್ತು ಕಾನೂನಿಗೆ ವಿರೋಧಿ ಆಗುತ್ತೆ ಅಂತ ನಾವೆಲ್ಲರೂ ಕೂಡ ಆ ನಿಲುಗಡೆಯನ್ನ ಪ್ರತಿಭಟಿಸ್ತಿದ್ದೀವಿ. ನಾವು ಅದನ್ನು ಖಂಡಿಸ್ತಾ ಇದ್ದೀವಿ. ಮತ್ತೊಮ್ಮೆ ಅದನ್ನು ನಾವು ಚಾಲನೆಗೆ ಕೊಡಬೇಕು ಅನ್ನೋದು ಒಂದು. ಎರಡನೇದು, KR ನಗರದಿಂದ ಹೊಳನಶ್ಪುರಕ್ಕೆ 45 ಕಿಲೋಮೀಟರ್. 45 ಕಿಲೋಮೀಟರ್ 6 ಸ್ಟೇಷನ್ ಇದೆ ಸರ್. KR ನಗರದಿಂದ ಹೊಳನಶ್ಪುರಕ್ಕೆ 6 ಸ್ಟೇಷನ್ ಇದಾವೆ. KR ನಗರ, ಅಕ್ಕಿಹೆಬ್ಬಾಳು, ಅರ್ಜುನಹಳ್ಳಿ, ಶಾವಣೂರು, ಹೊಳನಶ್ಪುರ, ಇನ್ನೊಂದು ಯಾರು ಮೊಸ್ಲವಸಳ್ಳಿ ಅಲ್ಲ, ಹಿಂದಕ್ಕೆ ಹೇಳ್ತಿರ್ತಾರೆ. ಯಾಕೆ ಇದೆಲ್ಲ ಅಲ್ಲಿ ಅಪ್ಲೈ ಮಾಡ್ತಿಲ್ಲ? ಯಾಕೆ ತಾರತಮ್ಯ ಮಾಡ್ತಿದ್ದಾರೆ ರೈಲ್ವೆ ಇಲಾಖೆ? ಅದು ತಾಲೂಕ್ ಹೆಡ್ ಕ್ವಾರ್ಟರ್ಸ್, ನಮ್ದು ಆಲೂರು ತಾಲೂಕ್ ಹೆಡ್ ಕ್ವಾರ್ಟರ್ಸ್, ಬೇರೆ ಏನಲ್ಲ. ಅಲ್ಲಿ KR ನಗರ ಬಿಟ್ಟರೆ ಯಾವ್ದು ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲ. ಅದಕ್ಕೆ ನಾವು ಒಂದು ಗಡುವು ಕೊಡ್ತಾ ಇದ್ದೀವಿ. ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು, ನಮ್ಮ ಕೇಂದ್ರ ಸಚಿವರು, ನಮ್ಮ ಪಕ್ಷದ ನಾಯಕರು 23ನೇ ತಾರೀಕು ಸಕಲೇಶಪುರಕ್ಕೆ ಬರ್ತಾ ಇದ್ದಾರೆ. ಒಂದು ಕಾಫಿ